ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು 26 ಜನವರಿ ಬಗ್ಗೆ ಪ್ರಚಲಿತ ಘಟನೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ 26 ಜನವರಿಯ ಪ್ರಚಲಿತ ಘಟನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಅದೇ ಥರ ಈ ವಿಡಿಯೋನ ಎಲ್ಲರಿಗೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ನೋಟಿಫಿಕೇಷನ್ ಬೆಲ್ನ ಟಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ ನೋಡಿ, 2025ರ ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರ ಯಾವ ಸಂಸ್ಥೆಗೆ ನೀಡಲಾಗಿದೆ? ನೋಡ್ರಿ, ಇಂಪಾರ್ಟೆಂಟ್ ಕ್ವೆಶನ್ನು. ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ ಪುರಸ್ಕಾರ. ನೋಡಿ, ಇದನ್ನು ಎದಕ್ಕೆ ಕೊಡ್ತಾರಂದರೆ, ಸಾಹಸಮಯವಾದಂಥ ಕೆಲಸ ಮಾಡಿದ್ರೆ ಸಾಹಸಮಯ ವ್ಯಕ್ತಿಗಳಿಗೆ ಕೊಡ್ತಾರೆ. ಆ್ಯಕ್ಚುಲಿ ಈ ಪುರಸ್ಕಾರನ ಯಾರ ಹೆಸರಲ್ಲಿ ಕೊಡ್ತಾರಂದರೆ ಸುಭಾಷ್ ಚಂದ್ರ ಬೋಸ್. ಅದು ಯಾವಾಗ ಕೊಡ್ತಾರಂದರೆ ಜನವರಿ 23ನೇ ತಾರೀಕು. ಯಾಕೆ ಜನವರಿ 23ನೇ ತಾರೀಕು ಅಂದರೆ ಆ ದಿನ ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದ ದಿನ. ಹಾಗಾಗಿ ಈ ಬಾರಿ ಯಾವ ಸಂಸ್ಥೆಗೆ ಸಿಕ್ಕಿದೆ ಅಂದರೆ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವಾ ಕೇಂದ್ರ INCOISಗೆ ಸಿಕ್ಕಿದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ನು. ಓಕೆ, ಇದ್ರ ಬಗ್ಗೆ ನೆಕ್ಸ್ಟ್ ಮಾಹಿತಿ ನೋಡೋಣ, ಯಾಕೆ ಇದಕ್ಕೆ ಸಿಕ್ತು ಅಂತ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ನೋಡಿ, ಹೈದರಾಬಾದ್ನಲ್ಲಿರೋಂಥ, ನೋಡಿ ಈ ಸಂಸ್ಥೆಯ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಹೈದರಾಬಾದ್ನಲ್ಲಿರೋಂಥ ಈ ಸಂಸ್ಥೆಗೆ ಏನು ಮಾಡಿದ್ದಾರೆ, 2025ರ ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರ ಸಿಕ್ಕಿದೆ. ಇದರ ಇಂಪಾರ್ಟೆಂಟ್ ಏನಿದೆ ಅಂದರೆ ವಿಪತ್ತು ಸನ್ನದ್ಧತೆಯಲ್ಲಿ ಅದರ ಶ್ರೇಷ್ಠತೆ ಶುರುವಾಗಿದೆ. ಇದು ಏನಾಗಿದೆ ಅಂದರೆ ಭಾರತೀಯ ಸುನಾಮಿ ಮುಂಚಿನ ಎಚ್ಚರಿಕೆ ಕೇಂದ್ರ. ಯಾವುದೇ ವಿಕೋಪದಲ್ಲಿ, ಯಾವುದೇ ನೈಸರ್ಗಿಕ ವಿಕೋಪಗಳ ಮುನ್ನೆಚ್ಚರಿಕೆಯನ್ನಾಗಿ ಏನು ಮಾಡುತ್ತೆ, ಇದು ಈ ಸಂಸ್ಥೆ ಕೆಲಸ ಮಾಡಿದೆ. ಸೊ ಈ ಥರ ಸಾಹಸಮಯ ಕೆಲಸ ಮಾಡಿದ್ದಕ್ಕೆ ಏನಾಗಿದೆ, 2025ರ ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರವನ್ನು ತನ್ನ ಮುಡಿಗೆ ಏರಿಸಿಕೊಂಡಿದೆ. ಓಕೆ ಸರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವಾದ ಮೋಸ್ಟ್ ಇಂಪಾರ್ಟೆಂಟ್ ಜನವರಿ 23ರಂದು ಇದನ್ನು ಪ್ರತಿ ವರ್ಷ ಘೋಷಿಸಲಾಗುತ್ತದೆ. ನೆಕ್ಸ್ಟ್ ಏನು ಕೆಟಗರಿ ಇರುತ್ತೆ, ಇದರಲ್ಲಿ 2 ಕೆಟಗರಿ. ಒಂದೇನಿದೆ ಸಂಸ್ಥೆಗಳಿಗೆ ಕೊಡ್ತಾರೆ, ಇನ್ನೊಂದೇನು ಕೊಡ್ತಾರೆ ವ್ಯಕ್ತಿಗಳಿಗೆ, ಇಂಡಿವಿಜುವಲ್ಗೆ ಕೊಡ್ತಾರೆ ಮತ್ತು ಒಂದು ಇನ್ಸ್ಟಿಟ್ಯೂಷನ್ಗಳಿಗೂ ಕೊಡ್ತಾರೆ. ಈಗ ಸದ್ಯಕ್ಕೆ ಅನೌನ್ಸ್ ಆಗಿರೋದು ಇನ್ಸ್ಟಿಟ್ಯೂಷನ್. ಅದಕ್ಕೆ ನೋಡಿ ಸಹಾಯಧನ ಆಗಿ ಎಷ್ಟು ಲಕ್ಷ ಕೊಡ್ತಾರೆ, 51 ಲಕ್ಷ ರೂಪಾಯಿ ಅದು ಸಂಸ್ಥೆಗೆ ಕೊಡ್ತಾರೆ. ಅದೇ ಥರ ವ್ಯಕ್ತಿಗಳಿಗೆ ಎಷ್ಟು ಕೊಡ್ತಾರೆ, 5 ಲಕ್ಷವನ್ನು ಸಹಾಯಧನವಾಗಿ ಕೊಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಸದ್ಯಕ್ಕೆ ಯಾವ ಸಂಸ್ಥೆಗೆ ಅಂದರೆ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವಾ ಕೇಂದ್ರಕ್ಕೆ ಏನು ಸಿಕ್ಕಿದೆ, ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರ. ನೆಕ್ಸ್ಟ್ ನೋಡಿ, ಸುಭಾಷ್ ಚಂದ್ರ ಬೋಸ್ ಅಂದ ತಕ್ಷಣ ಬರೋದು ಸೇನಾನಿ ಅಂತಲೇ ಬರೋದು. ಸೊ ಇವ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ನ ಕವರ್ ಮಾಡೋಣ, GK ಪಾರ್ಟು. ಸೊ ಫಸ್ಟ್ ಆಫ್ ಆಲ್ ಜನ್ಮ ದಿನಾಂಕ ಸುಭಾಷ್ ಚಂದ್ರ, ನೋಡಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಂಕ ಯಾವುದಂದರೆ 23 ಜನವರಿ 1897ರಂದು. ಎಲ್ಲಿ ಜನ್ಮಸ್ಥಳ, ಎಲ್ಲಿ ಕಟಕ್ ಅಂತ ಒಡಿಸ್ಸಾ ರಾಜ್ಯದಲ್ಲಿ ಜನಿಸಿದರು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟೇ GK ಪಾರ್ಟ್ನ ಕವರ್ ಮಾಡ್ತಾ ಇದ್ದೀನಿ. ಅದೇ ಥರ ಸ್ಥಾಪಿಸಿದ ಸಂಸ್ಥೆಗಳು ನೋಡ್ರಿ, INA ಮತ್ತು ಫಾರ್ವರ್ಡ್ ಬ್ಲಾಕ್. ನೀವು ಇದನ್ನು ಯಾವ ಇಯರಲ್ಲಿ ಸ್ಥಾಪನೆ ಮಾಡಿದ್ರಂತ ಕಮೆಂಟ್ ಮಾಡಬೇಕು. ಸ್ಥಾಪಿಸಿದ ಸಂಸ್ಥೆಗಳು ಯಾವಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ, ಅದರ ಜೊತೆಗೆ ಫಾರ್ವರ್ಡ್ ಬ್ಲಾಕ್ ಅಂತ ಸಂಸ್ಥೆಗಳನ್ನು ಆರಂಭಿಸಿದರು. ನೆಕ್ಸ್ಟ್ ನೋಡ್ರಿ, ಪ್ರಸಿದ್ಧ ಘೋಷಣೆಗಳು. ಇವರು ಪ್ರಸಿದ್ಧ ಘೋಷಣೆಗಳು ಯಾವುವಂದರೆ ಜೈ ಹಿಂದ್ ಮತ್ತು ಚಲೋ ದೆಹಲಿ ಚಲೋ ಮತ್ತು ಜೈ ಹಿಂದ್ ಇವರ ಪ್ರಸಿದ್ಧ ಘೋಷಣೆಗಳು. ಅದೇ ಥರ ಇವರಿಗೆ ಶೀರ್ಷಿಕೆ ಏನಂತ ಕರಿತಿದ್ರಂದರೆ ನೇತಾಜಿ. ನೋಡಬೇಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಅವ್ರನ್ನ ಕರಿತಿದ್ರು. ನೆಕ್ಸ್ಟ್ ಅವ್ರ ಸ್ಮರಣಾರ್ಥಕವಾಗಿ ಯಾವಾಗಂದರೆ ಜನವರಿ 23ರಂದು ಪರಾಕ್ರಮ ದಿವಸ ಅಂತ ಅನೌನ್ಸ್ ಮಾಡಿದರೆ ಯಾರಂದರೆ ಪ್ರಧಾನಮಂತ್ರಿ ಮೋದಿಯವರು ಈ ದಿನ ಒಂದು ಪರಾಕ್ರಮ ದಿವಸ ಅಂತ ಅನೌನ್ಸ್ ಮಾಡಿದ್ದಾರೆ. ಅದೇ ಥರ INC ಅಧ್ಯಕ್ಷ, INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರು ಯಾವುದಂದರೆ 1938ರಲ್ಲಿ ಇವರೇನಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಅವರು INC ಅಧ್ಯಕ್ಷರಾಗಿರ್ತಾರೆ. ಅದೇ ಥರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಸ್ಥಾಪನೆ ಆಗಿದ್ದು ಯಾವಾಗಂದರೆ 1885ರಲ್ಲಿ. ಹೌದಾ, 1885ರಲ್ಲಿ ಏನಾಗುತ್ತೆ, ಕಾಂಗ್ರೆಸ್ ಸ್ಥಾಪನೆ ಆಗಿರುತ್ತೆ. ಇದ್ರ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವೆಶನ್ ನೋಡಿರಿ, ಗಣರಾಜ್ಯೋತ್ಸವದಂದು ಯಾವ ಸಂಸ್ಥೆಯು ರಕ್ಷಾ ಕವಚ ಥೀಮನ್ನು ಪ್ರದರ್ಶಿಸುತ್ತದೆ? ಇವಾಗ ನೋಡಿ 26 ಜನವರಿಗೆ, ಹೌದಾ, 26 ಜನವರಿಗೆ ರಿಪಬ್ಲಿಕ್ ಡೇ ಬರ್ತಾ ಇದೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ, ರಕ್ಷಣಾ
ಸೊ ರಕ್ಷಣಾ ಸಚಿವಾಲಯದಿಂದ ಗಣರಾಜ್ಯೋತ್ಸವದಿಂದ ಯಾವುದು ರಕ್ಷಾ ಕವಚ ಅಂತ ಒಂದು ಥೀಮನ್ನು ಪೆರೇಡ್ ನೋಡಿ ಇದೆ ನೋಡಿ DRDO ರಕ್ಷಾ ಕವಚ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಯಾವುದಂದರೆ ಸಂಸ್ಥೆ DRDO ಪ್ಲ್ಯಾನ್ ಮಾಡಿದೆ. ನೆಕ್ಸ್ಟ್ ನೋಡಿ ಅದೇ ಗಣರಾಜ್ಯದ ದಿನದಂದು DRDO ಏನು ಮಾಡಿದೆ, ತನ್ನ ರಕ್ಷಾ ಕವಚ ಮಲ್ಟಿ ಲೇಯರ್ ಪ್ರೊಟೆಕ್ಷನ್ ವಿರುದ್ಧ ಮಲ್ಟಿ ಡೈಮೆನ್ಸ್ ಥ್ರೆಟ್ ಶೀರ್ಷಿಕೆಯಲ್ಲಿ ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಲಾಗುತ್ತದೆ. ಸೊ ನಿಮಗೆ ಕೇಳಿದ್ರೆ ಯಾವುದು DRDO. ಸೊ DRDO ಬಗ್ಗೆ ಹೇಳಬೇಕಂದ್ರೆ DRDO ಯಾವಾಗ ಸ್ಥಾಪನೆ ಆಯ್ತಂದರೆ 1958ರಲ್ಲಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ನವದೆಹಲಿ, ನ್ಯೂ ದೆಹಲಿಯಲ್ಲಿ. ಆಮೇಲೆ ಇದರದ್ದು ಹೆಡ್ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಬೇಕು ನೀವು. ಓಕೆ, ನೆಕ್ಸ್ಟ್ ನೋಡ್ರಿ, ಹಣಕಾಸಿನ ಅಸಮಾನತೆಗಳು ಮತ್ತು ರಾಜಕೀಯ ಪ್ರಭಾವದ ಕಳವಳಗಳನ್ನು ಉಲ್ಲೇಖಿಸಿ ಯಾವ ದೇಶವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನಿಂದ ಹಿಂತೆಗೆದುಕೊಳ್ಳಲು ನಿರ್ಧರಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO ಅಂದ್ರೆ ಏನ್ರಿ? ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಓಕೆ, ಇದರಿಂದ ಯಾವ ದೇಶ ಹೊರಗಡೆ ಬರ್ತಾ ಇದೆ ಅಂದರೆ ಆನ್ಸರ್ ಏನಾಗುತ್ತೆ? ಯುನೈಟೆಡ್ ಸ್ಟೇಟ್, USA ದೇಶ. ಯಾಕಂದರೆ USA ರೀಸೆಂಟಾಗಿ ಯಾರು ರಾಷ್ಟ್ರಪತಿ ಆಗಿದ್ದಾರೆ ಅಂದರೆ 47ನೇ ಅಧ್ಯಕ್ಷರಾಗಿ ಯಾರು? ಡೊನಾಲ್ಡ್ ಟ್ರಂಪ್. ನಿಮಗೆಲ್ಲ ಗೊತ್ತಿರ್ಬೇಕು, ಹಿಂದಿನ ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ದೇನೆ. ಸೊ 47ನೇ ಅಧ್ಯಕ್ಷರು ಯಾರಾಗಿದ್ದಾರೆ? ಡೊನಾಲ್ಡ್ ಟ್ರಂಪ್. ಇವರು ಬಂದ ತಕ್ಷಣ ಒಂದು ಮಹತ್ವವಾದಂಥ ನಿರ್ಧಾರ ತೊಗೊಂಡಾರೆ. ಅದೇನೆಂದರೆ WHO ಯಾವುದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಗೆ ಬರಬೇಕು ಅಂತ ಯೋಚನೆ ಮಾಡಿದ್ದಾರೆ. ಎದಕ್ಕೆ ಅಂದರೆ ನಾನಾ ಕಾರಣಗಳಿದ್ದಾವೆ. ಸೊ ಅದನ್ನು ನೆಕ್ಸ್ಟ್ ನೋಡೋಣ. ಸೊ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರಂತೂ ಎಷ್ಟನೇ ಅಧ್ಯಕ್ಷರು? 47ನೇ ಅಧ್ಯಕ್ಷರಾಗಿದ್ದರು. ಮತ್ತು ಇವರು ಏನು ಮಾಡಿದರೆ ಯುನೈಟೆಡ್ ಸ್ಟೇಟ್ದು 47ನೇ ಅಧ್ಯಕ್ಷರು ಜನವರಿ 20, 2025ರಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಹಿಂತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ COVID-19 ಸಾಂಕ್ರಾಮಿಕ, ಆರ್ಥಿಕ ಸಮಾನತೆ ಮತ್ತು ರಾಜಕೀಯ ಪ್ರಭಾವದ ಕಾಳಜಿಯನ್ನು ತಪ್ಪಾಗಿ ನಿರ್ವಹಿಸಿದೆ. ಸೊ COVID-19 ಸಾಂಕ್ರಾಮಿಕ ರೋಗ ಬಂದಾಗ WHO ಇದರಲ್ಲಿ ವಿಫಲವಾಗಿತ್ತು. ಇದನ್ನು ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳೋಕ್ಕೆ ತುಂಬ ಹಿಂದೆ ಬಿದ್ದಿತ್ತು. ಆದ ಕಾರಣ ಅದಕ್ಕೆ USAದವರು ತುಂಬ ಸಿಟ್ಟಾಗಿದ್ದರು. ನೆಕ್ಸ್ಟ್ ಏನಂದರೆ ಇನ್ನೊಂದು ಇಂಪಾರ್ಟೆಂಟ್ ನೀವು ನೆನಪಿಟ್ಕೋಬೇಕು. ವಿಶೇಷವಾಗಿ HIV, ಕ್ಷಯರೋಗ ಅಂದರೆ TB ಮತ್ತು ಮಲೇರಿಯಾ ಎದುರಿಸುವಂಥ ಆರೋಗ್ಯ ಉಪಕ್ರಮಗಳ ಮೇಲೆ USA WHಗೆ ಯೋಚನೆ ಮಾಡಿ. USA ಅವರು ಏನಿದಾರಲ್ಲ, ಈ WHO ಸಂಸ್ಥೆಗೆ ಮಿನಿಮಮ್ ತನ್ನ ಬಜೆಟದ 18% ಅಮೌಂಟನ್ನು ಕೊಡುಗೆಯಾಗಿ ನೀಡ್ತಿತ್ತು ಪ್ರತಿ ವರ್ಷ. ಆದರೆ ಇಷ್ಟೆಲ್ಲ ಅಮೌಂಟ್ ತೊಗೊಂಡ್ರು. ಅದು ದೀರ್ಘಗತಿವಾದಂಥ ಕೆಲಸವನ್ನು COVID-19 ಸಮಯದಲ್ಲಿ ಮಾಡದೆ ಕಾರಣ ಈ ನಿರ್ಧಾರವನ್ನು 47ನೇ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ತಗೊಂಡಿದ್ದಾರೆ. ನೆಕ್ಸ್ಟ್ ಏನು ಸರ್? WHO ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. WHO 7 ಏಪ್ರಿಲ್ 1948 ಸ್ಥಾಪನೆಯಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಸರಿ ಕೇಳ್ತಾನೆ. ಓಕೆ, 7 ಏಪ್ರಿಲ್ 1948ರಲ್ಲಿ. ಇದ್ರ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಎಲ್ಲಿದೆ ಅಂದರೆ ಜೆನೆವಾ ಎಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ನೋಡಿ, ಯಾವ ದೇಶದವರು ಈ ನಿರ್ಧಾರ ತೊಗೊಂಡ್ರು ಅಂದರೆ USA. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ 47ನೇ ಅಧ್ಯಕ್ಷರು ಯಾರು? ಡೊನಾಲ್ಡ್ ಟ್ರಂಪ್. ಮತ್ತು ಯಾಕಂದರೆ ನಾನಾ ಕಾರಣಗಳಿಂದ ಅಸಮಾನತೆಯಿಂದ ಮತ್ತು ರಾಜಕೀಯವಾಗಿ ಮತ್ತು COVID-19 ವಿಫಲತೆಯಿಂದಾಗಿ ಹಿಂದಕ್ಕೆ ತಗೊಳ್ಳೋಕ್ಕೆ ಮಾಡಿದ್ದಾರೆ ಪ್ಲ್ಯಾನು. ಮತ್ತು ನೋಡಿ WHO ಎಷ್ಟು ಸ್ಥಾಪನೆ ಆದ ದಿನ ಅಂದರೆ 7 ಏಪ್ರಿಲ್ 1948ರಲ್ಲಿ. ಅದರ ಹೆಡ್ ಕ್ವಾರ್ಟರ್ ಯಾವುದು? ಜೆನೆವಾ. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಭಾರತದ ಅಗ್ರ ಶ್ರೇಯಾಂಕದ ಚೆಸ್ ಆಟಗಾರ ಮತ್ತು FIDE ಶ್ರೇಯಾಂಕದಲ್ಲಿ ಜಾಗತಿಕವಾಗಿ 4ನೇ ಸ್ಥಾನ ಪಡೆದವರು ಯಾರಂದರೆ ಇದರ ಆನ್ಸರು ಡಿ ಗುಕೇಶ್. ಇಲ್ಲಿದ್ದಾರೆ ನೋಡಿ, ಇವರು ಡಿ ಗುಕೇಶ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಯಾಕಂದರೆ ರೀಸೆಂಟಾಗಿ ಒಂದು ಇವೆಂಟ್ನಲ್ಲಿ ಇವರು ದೊಡ್ಡ ಹೆಸರನ್ನು ಮಾಡಿದರೆ. ಅದು ಏನಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ಇದರ ಆನ್ಸರ್ ಏನಾಗುತ್ತೆ? ಈಗ ಸದ್ಯಕ್ಕೆ ಭಾರತದಲ್ಲಂತೂ ಅಗ್ರ ಶ್ರೇಯಾಂಕದ ಚೆಸ್ ಆಟಗಾರ ಇದ್ದಾರೆ. ಮತ್ತು ಆದರೆ FIDE ಅಂದ್ರೇನು? ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಚೆಸ್ ಅಂತ ಅರ್ಥ. ಇದರಲ್ಲಿ ಕೂಡ ಇವರು ವರ್ಲ್ಡ್ನಲ್ಲಿ 4ನೇ ಸ್ಥಾನವನ್ನು ಪಡೆದ ಹೆಗ್ಗಳಿಕೆಯಾಗಿದೆ. ಯಾರಂದರೆ ಆನ್ಸರು ಡಿ ಗುಕೇಶ್. ಸೊ ನೆಕ್ಸ್ಟ್ ನೋಡಿರಿ, ಡಿ ಗುಕೇಶ್ ಅವರು ಕೇವಲ 18 ವರ್ಷದ ವಯಸ್ಸಿನಲ್ಲೇ FIDE ಶ್ರೇಯಾಂಕದಲ್ಲಿ 4ನೇ ಸ್ಥಾನ. ಇದು ಒಂದು ರೆಕಾರ್ಡು. 18ನೇ ವರ್ಷದಲ್ಲೇ
4ನೇ ಸ್ಥಾನವನ್ನು ಗಳಿಸುವ ಮೂಲಕ ಭಾರತದ ಅತ್ಯುನ್ನತ ಶ್ರೇಯಾಂಕದ ಚೆಸ್ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇವ್ರ ಇತ್ತೀಚಿನ ಸಾಧನೆ ಏನಂದರೆ ಡಿ ಗುಕೇಶ್ ಅವರು ಕೇವಲ 18ನೇ ವಯಸ್ಸಿನಲ್ಲಿ ಅತ್ಯಂತ ಕಿರಿಯ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಯಾಕಂದರೆ ಡಿಸೆಂಬರ್ 24ರಲ್ಲಿ ಪ್ರಸ್ತುತ ವಿಶ್ವ ಚಾಂಪಿಯನ್ ಆಗಿದ್ದ ಡಿಂಗ್ ಲಿರೆನ್ ಅವರನ್ನು ಸೋಲಿಸುವ ಮೂಲಕ ಪ್ರಶಸ್ತಿಯನ್ನು ಗೆದ್ದಿದ್ದರು 2024ರಲ್ಲಿ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಚೆಸ್ ಅಂತ ಬರುತ್ತೆ. ಇದರಲ್ಲಿ ನೋಡಿ ಇವಾಗ 4ನೇ ಸ್ಥಾನದಲ್ಲಿ ಇದ್ದಾರೆ. ಯಾರಂದರೆ ಆನ್ಸರ್ ಏನಾಗುತ್ತೆ, ಡಿ ಗುಕೇಶು. ನೆಕ್ಸ್ಟ್, ಸೇನೆಯ ಕಣ್ಗಾವಲು ಹೆಚ್ಚಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಾರಂಭಿಸಿದ ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆಯ ಹೆಸರೇನು? ಫಸ್ಟ್ ಆಫ್ ಆಲ್ ನೋಡ್ರಿ, ರಕ್ಷಣಾ ಸಚಿವರು ಯಾರಪ್ಪ ಅಂದರೆ ರಾಜನಾಥ್ ಸಿಂಗ್ ಅವರು ಏನು ಮಾಡಿದ್ದಾರೆ, ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆ ಅಂದರೆ ಯಾವುದು? ಸಂಜಯ್ ನೋಡಿ, ಮೋಡಿ ಲಾಂಚ್ಡ್, ಮಿನಿಸ್ಟರ್ ಆಫ್ ಡಿಫೆನ್ಸ್ ಲಾಂಚ್ಡ್ ಸಂಜಯ್ ಬ್ಯಾಟ್ಫೀಲ್ಡ್ ಸರ್ವೈಲೆನ್ಸ್ ಸಿಸ್ಟಮ್ ಅಂತ ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಏನಿಟ್ಟಿದ್ದಾರೆ? ಸಂಜಯ್. ಮೋಸ್ಟ್ ಇಂಪಾರ್ಟೆಂಟ್, ನೀವು ಡಿಫೆನ್ಸ್ ಎಕ್ಸಾಮ್ ಬರೆಯೋರಿಗೆಲ್ಲ ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಯಾವುದಂದರೆ ಸಂಜಯ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಏನು ಸರ್ ಇದ್ರದ್ದು ಉದ್ದೇಶ? ಸೊ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತೀಯ ಸೇನೆಯ ವಿಚಕ್ಷಣ ಸಾಮರ್ಥ್ಯಗಳನ್ನು ಬಲಪಡಿಸಲು ಡಿಫೆನ್ಸ್ ಸಿಸ್ಟಮನ್ನು ಇನ್ನೂ ಬಿಲ್ಡ್ ಮಾಡೋದಕ್ಕೆ ಯಾವುದನ್ನು ಲಾಂಚ್ ಮಾಡಿದರೆ ಸಂಜಯ್ ಹೆಸರಿನ ಒಂದು ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಸಂಜಯ್ ಭಾರತದ ರಕ್ಷಣಾ ಮೂಲಸೌಕರ್ಯದ ಆಧುನೀಕರಿಸುವಲ್ಲಿ ಮಹತ್ವ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅಕ್ಟೋಬರ್ 2025ರ ಒಳಗೆ ಹಂತ ಹಂತವಾಗಿ ಫೈನಲ್ ಆಗಿ ಯೋಜನೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆ. ಓಕೆ ಸರ್, ನೆಕ್ಸ್ಟ್ ಹಾಗಾದರೆ ಯಾವ ಸಂಸ್ಥೆ ಇದನ್ನು ಬಿಲ್ಡ್ ಮಾಡಿದೆ ಅಂದರೆ ನಿಮ್ಗೆ ಗೊತ್ತಿರಬೇಕು, DRDO. ಆಲ್ರೆಡಿ ಹಿಂದೆನೂ ಡಿಸ್ಕಷನ್ ಮಾಡಿದ್ದೀವಿ. DRDOನ ಯಾವ ಸ್ಥಾಪನೆ ಆಯ್ತು? 1958. ಹೆಡ್ ಕ್ವಾರ್ಟರ್ ಎಲ್ಲಪ್ಪ ಅಂದರೆ ನ್ಯೂ ದೆಹಲಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಓಕೆ ಸರ್, ಹಾಗಾದರೆ ಈಗ ರಕ್ಷಣಾ ಸಂಸ್ಥೆ, ಸೊ DRDO ಅಂದರೆ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಯಾರಂತ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾರಂದರೆ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು DRDOದ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಫಸ್ಟ್ ಆಫ್ ಆಲ್ DRDO ಯಾವಾಗ? 1958ರಲ್ಲಿ ಸ್ಥಾಪನೆ. ಹೆಡ್ ಕ್ವಾರ್ಟರ್ ಅಂದರೆ ಮುಖ್ಯ ಕಚೇರಿ ಎಲ್ಲಿದೆ ಅಂದರೆ ನ್ಯೂ ದೆಹಲಿ. ಅದೇ ಥರ ಇವಾಗ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು ಇವಾಗ DRDOದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವ ದಿನಾಂಕವಂದು ಆಚರಿಸಲಾಗುತ್ತದೆ? ಡೇಟ್ಗಳ ಮೇಲೆ ಕ್ವಶನ್ಸ್ಗಳು ತುಂಬ ಬರುತ್ತೆ. ಸೊ ನೋಡಿ, ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಭಾರತ ದೇಶದಲ್ಲಿ ಜನವರಿ 24. ಸೊ ಮೋಸ್ಟ್ ಇಂಪಾರ್ಟೆಂಟ್, ಜನವರಿ 24ರಂದು ಏನು ಮಾಡ್ತಾರೆ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವಾಗಿ ಆಚರಣೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವರ ಹಕ್ಕುಗಳನ್ನು ಮತ್ತು ಕಲ್ಯಾಣವನ್ನು ಉತ್ತೇಜಿಸಲು ಭಾರತ ವಾರ್ಷಿಕವಾಗಿ ಯಾವ ದಿನ? ಜನವರಿ 24ರಂದು ಏನು ಮಾಡ್ತಾರೆ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸೊ ಉದ್ದೇಶ ಗೊತ್ತಾಯ್ತಲ್ಲ, ಹುಡುಗಿಯರಿಗೆ ಆಮೇಲೆ ಜಾಗತಿಕವಾಗಿ ಮತ್ತು ಅವರ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ಅವರ ಹಕ್ಕುಗಳನ್ನು ವಾಪಸ್ ಕೊಡೋದಕ್ಕೆ ಏನು ಮಾಡ್ತಾರೆ, ಜನವರಿ 24ರಂದು ಆಚರಣೆ ಮಾಡ್ತಾರೆ. ಮತ್ತು ಇದರಲ್ಲಿ ಯಾವ ಡಿಪಾರ್ಟ್ಮೆಂಟಿಂದ ಅಂದರೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಗಳು 2008ರಲ್ಲಿ ಇದೊಂದು ಪ್ರಾರಂಭಿಸಲಾಯಿತು. ಈ ದಿನವು ಲಿಂಗ ಸಮಾನತೆ, ಹೆಣ್ಣು ಮಕ್ಕಳು ಶಿಕ್ಷಣ ಮತ್ತು ಬಾಲ್ಯ ವಿವಾಹದಂಥ ಹಾನಿಕರ ಪದ್ಧತಿಗಳ ನಿರ್ಮೂಲನೆಗೋಸ್ಕರ ಏನು ಮಾಡಿದ್ದಾರೆ, ಜನವರಿ 24ನೇ ತಾರೀಕದಂದು ಏನು ಮಾಡ್ತಾರೆ ಅಂದರೆ ಹೆಣ್ಣು ಮಕ್ಕಳ ದಿನವಾಗಿ ಆಚರಣೆ ಮಾಡ್ತಾರೆ. ಸೊ ನೀವೇನು ಮಾಡಬೇಕು ಫ್ರೆಂಡ್ಸ್, ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಪ್ರೆಸೆಂಟ್ ಸಚಿವೆ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಾಜಿ ಯಾವ ನಗರದಲ್ಲಿದೆ? ಎದಕ್ಕೆ ನ್ಯೂಸಲ್ಲಿದೆ ಅಂದರೆ ಇದು ಇತ್ತೀಚೆಗೆ 1,000 ರೋಬೋಟಿಕ್ ಶಸ್ತ್ರಚಿಕಿತ್ಸೆಗೆ ಮೈಲಿಗಲ್ಲನ್ನು ಸಾಧಿಸಿದೆ. ಸೊ ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಾಜಿ ಇದು ಎಲ್ಲಿದೆ ಅಂದರೆ ನಮ್ಮ ಬೆಂಗಳೂರಲ್ಲಿದೆ. ಸೊ ಆನ್ಸರ್ ಏನಾಗುತ್ತೆ, ಇದು ನಮ್ಮ ಬೆಂಗಳೂರಲ್ಲಿದೆ. ಏನು ಸರ್ ಇದು ಆಂಕೋಲಾಜಿ ಅಂದರೆ? ಫಸ್ಟ್ ಆಫ್ ಆಲ್ ಟರ್ಮಲಾಜಿ ನೋಡಿ, ಆಂಕೋಲಾಜಿ ಅಂದರೆ ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕ್ಯಾನ್ಸರ್ ಸಂಬಂಧಿಸಿದ ಅಧ್ಯಯನಕ್ಕಾಗಿ ಏನು ಅಂತಾರೆ, ಆಂಕೋಲಾಜಿ ಅಂತ
ಇಂಗ್ಲೀಷಲ್ಲಿ ಕರೀತಾರೆ. ಸೊ ಹಾಗಾಗಿ ಇದು ಏನು ಸಾಧನೆ ಮಾಡಿದೆ ಅಂದರೆ 1,000 ರೋಬೋಟಿಕ್ ಶಸ್ತ್ರಚಿಕಿತ್ಸೆಗಳನ್ನು ಕಂಪ್ಲೀಟ್ ಮಾಡಿ ಒಂದು ಮೈಲಿಗಲ್ಲನ್ನು ಸಾಧಿಸಿದೆ. ಹಾಗಾಗಿ ಇದರದ್ದು ಎಲ್ಲಿದೆ, ಕಿದ್ವಾಯ್ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಜಿ ಎಲ್ಲಿದೆ ಅಂದರೆ ಬೆಂಗಳೂರು ಆನ್ಸರ್ ಆಗುತ್ತೆ. ಅದೇ ಥರ ಆಂಕೋಲಜಿ ಅಂದರೆ ಕ್ಯಾನ್ಸರ್ ಸಂಬಂಧಿಸಿದ ಅಧ್ಯಯನಕ್ಕಾಗಿ ಏನಂತ ಕರೀತಾರೆ, ಆಂಕೋಲಜಿ. ಇದ್ರದ್ದು ಡಾಕ್ಟರ್ ಸ್ಪೆಷಲಿಸ್ಟ್ಗಳವರಿಗೆ ಏನಂತಾರೆ, ಆಂಕೋಲಾಜಿಸ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಇದು ಬೆಂಗಳೂರಿನಲ್ಲಿರುವ ಕಿದ್ವಾಯ್ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಜಿ 1,000 ರೋಬೋಟಿಕ್ ಸರ್ಜರಿಗಳನ್ನು ಪೂರ್ಣಗೊಳಿಸಿದ್ದು ಮಹತ್ವದ ಮೈಲಿಗಲ್ಲಿ ಗುರುತಿಸಿದೆ. ಅದೇ ಥರ ಸುಧಾರಿತ ಡಾಕ್ಟರ್ ವಿನ್ಸಿ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಮೊದಲ ಸರ್ಕಾರಿ ಆಸ್ಪತ್ರೆ ಇದಾಗಿದೆ. ಸೊ ಹಾಗಾಗಿ ಇದು ಎಲ್ಲಿದೆಯಪ್ಪ ಅಂದರೆ ಬೆಂಗಳೂರಲ್ಲಿ ಸ್ಥಾಪನೆ ಆಗಿದೆ. ಸೊ ಹಾಗಾಗಿ ಇದು ನಮ್ಮ ಹೆಮ್ಮೆ. ನೆಕ್ಸ್ಟ್ ನೋಡ್ರಿ, ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2025ರಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಸೊ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಏನು ಸರ್ ಇದು? ಫಸ್ಟ್ ಆಫ್ ಆಲ್ ಆನ್ಸರ್ ನೋಡಿಬಿಡಿ. ಇದರ ಆನ್ಸರ್ ಏನಾಗುತ್ತೆ, 4ನೇ ಸ್ಥಾನ. ಏನಿದು? ಸೊ ಇಂಡಿಯಾ ರ್ಯಾಂಕ್ಡ್ 4th ಆನ್ ದಿ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್. ಏನು ಸರ್ ಅಂದರೆ ಇದು ಸೇನೆಯ ಬಲಪಡಿಸುವ ಉದ್ದೇಶದಲ್ಲಿ ವರ್ಲ್ಡ್ನಲ್ಲಿ, ಜಗತ್ತಿನಲ್ಲಿ ಭಾರತ ಸ್ಥಾನ ಎಷ್ಟನೇದಿದೆ ಅಂದರೆ 4ನೇ ಸ್ಥಾನ. ಸೊ ಈ ಗ್ಲೋಬಲ್ ಫೈರ್ ಪವರ್ ಅವರು ಏನು ಮಾಡ್ತಾರೆ ಅಂದರೆ ಇಡೀ ಜಗತ್ತಿನಲ್ಲಿ ಯಾರ ಸೇನೆಯು ಬಲವಾಗಿದೆ, ಯಾರ ಸೇನೆಯು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಬಲಪಡಿಸೋದಕ್ಕೆ ಏನು ವಿಶೇಷ ಇನ್ಫಾರ್ಮೇಷನ್ ತರ್ತಾ ಇದ್ದಾರೆ ಅಂತ ಇದರಲ್ಲಿ ಏನು ಮಾಡ್ತಾರೆ, ವರ್ಷ ಏನು ಮಾಡ್ತಾರೆ, ಇಂಡೆಕ್ಸನ್ನು ಜಾರಿ ಮಾಡ್ತಾರೆ. ಅದರಲ್ಲಿ ಈ ವರ್ಷ ಏನಿದೆ ಭಾರತದ 4ನೇ ಸ್ಥಾನ. ಓಕೆ, ನೆಕ್ಸ್ಟ್ ನೋಡಿ, ಹಾಗಾದರೆ ಏನಿದು ಫ್ಯಾಕ್ಟ್ಸ್ ನೋಡಿ. ಸ್ಟ್ಯಾಟಿಕ್ ಜಿಕೆಗೆ ಜಾಗತಿಕ ಫೈರ್ ಪವರ್ ಸೂಚ್ಯಂಕ 2025ರಲ್ಲಿ ಭಾರತ ಸ್ಥಾನ ಏನಿದೆ, 4ನೇ ಸ್ಥಾನ ಇದೆ. ಓಕೆ, ಹಾಗಾದರೆ ಏನಿದು? ಜಾಗತಿಕವಾಗಿ ತನ್ನ ಬಲವಾದ ಮಿಲಿಟರಿ ಸ್ಥಾನವನ್ನು ಉಳಿಸಿಕೊಂಡಿದೆ. ಈ ಶ್ರೇಯಾಂಕವು ಮಾನವ ಶಕ್ತಿ, ಸಂಪನ್ಮೂಲಗಳು ಮತ್ತು ಭೌಗೋಳಿಕತೆ ಸೇರಿದಂತೆ 60ಕ್ಕೂ ಹೆಚ್ಚು ನಿಯತಾಂಕಗಳನ್ನು ಆಧರಿಸಿದೆ. ಓಕೆ, ಇದರಲ್ಲಿ ಭಾರತದ ಗಮನಾರ್ಹ ಮಿಲಿಟರಿ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಅದೇ ನಾನು ಹೇಳಿದ್ನಲ್ಲ, ಇದರಲ್ಲಿ ಮಿಲಿಟರಿ ಪವರು ಮತ್ತು ಎಷ್ಟು ಬಲಪಡಿಸಿಕೊಂಡಿದೆ ಇಡೀ ಜಗತ್ತಿನಲ್ಲಿ ನಮ್ಮ ಸ್ಥಾನ ಯಾವುದಂದರೆ 4ನೇ ಸ್ಥಾನ ಯಾವುದೆಂದರೆ ನಮ್ಮದು ಭಾರತ ಇದೆ. ಹಾಗಾದರೆ ಫಸ್ಟ್ ಯಾರಿದ್ದಾರೆ ಸರ್? ಸೊ 1ನೇ ಸ್ಥಾನ ಕೇಳ್ಬೋದು ಎಕ್ಸಾಮಿನೇಷನಲ್ಲಿ. ಭಾರತ ಬಿಟ್ಟು 1ನೇ ಸ್ಥಾನ ಯಾರಿದ್ದಾರೆ ಅಂದರೆ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. 2ನೇ ಸ್ಥಾನ ಯಾರಿದ್ದಾರೆ ಅಂದರೆ ರಷ್ಯಾ. ಅದೇ ಥರ 3ನೇ ಸ್ಥಾನ ಯಾರಿದ್ದಾರೆ ಅಂದರೆ ಚೀನಾ. ಗೊತ್ತಿರಬೇಕು ಇವು 3. ಫಸ್ಟು ಅಮೇರಿಕಾ, 2ನೇದು ರಷ್ಯಾ ದೇಶ, 3ನೇದು ಚೀನಾ, ನಂತರ ಬರೋದು ನಮ್ಮ ಹೆಮ್ಮೆ ಭಾರತ. ಹಾಗಾಗಿ ಮಿಲಿಟರಿ ಪವರಲ್ಲಿ ಹೈಯೆಸ್ಟ್ ಪವರ್ಫುಲ್ ಇರೋದು ಯಾರಂದರೆ 4ನೇ ಸ್ಥಾನದಲ್ಲಿ ಭಾರತ ಇದೆ. ಮೊದಲು USA, 2ನೇ ಸ್ಥಾನ ರಷ್ಯಾ ಮತ್ತು 3ನೇ ಸ್ಥಾನ ಚೀನಾ ಆಗಿದೆ. ನೆಕ್ಸ್ಟ್ ನೋಡ್ರಿ, ಮಹಿಳಾ ಇಂಡಿಯಾ ಓಪನ್ 2025 ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸೊ ನೋಡಿ ಸ್ಟೂಡೆಂಟ್ಸ್, ಇದೇ 1-2 ದಿನದ ಹಿಂದೆ ನಾನು ಕರೆಂಟ್ ಅಫೇರ್ಸ್ ಕವರ್ ಮಾಡಿದೆ. ಅದರಲ್ಲಿ ಏನು ಪುರುಷ ಇಂಡಿಯಾ ಓಪನ್ನ ಮಾಡಿದ್ವಿ ಕವರು. ಇವಾಗ ನೋಡಿ ಮಹಿಳಾ ಇಂಡಿಯಾ ಓಪನ್ ಕೂಡ ಅನೌನ್ಸ್ ಆಗಿದೆ. ಅದರಲ್ಲಿ ಗೆದ್ದಂಥ ವ್ಯಕ್ತಿ ಯಾರಂದರೆ ಆ್ಯನ್ ಸೆ ಯಂಗ್ ಅಂತ ಇವರ ಹೆಸರು. ಸೊ ನೋಡಿ, ಹೆಸರು ಕೂಡ ಕಷ್ಟ ಇದೆ, ಬಟ್ ನೀವೇನು ಜಸ್ಟ್ ಯಂಗ್ ಅಂತ ನೆನಪಿಡಿ, ಕರೆಂಟ್ ಅಫೇರ್ಸ್ ಈಸಿಯಾಗಿ ಹೋಗುತ್ತೆ. ಹಾಗಾಗಿ ನೋಡಿ, ಇವರು ವಿಕ್ಟರ್ ಎಕ್ಸೆಸನ್ ಅಂತ ಆಲ್ರೆಡಿ ಪುರುಷ ಸಿಂಗಲ್ಸ್ನ ಗೆದ್ದಿದ್ದಾರೆ. ಈಗ ಮಹಿಳಾದವರು ಯಾರಪ್ಪ ಅಂದರೆ ಆ್ಯನ್ ಸೆ ಯಂಗ್ ಅಂತ ಗೆದ್ದಿದ್ದಾರೆ. ಸೊ ಇಂಡಿಯಾ ಓಪನ್ 2025 ವಿಕ್ಟರ್ ಎಕ್ಸೆಲ್ಸನ್ನು ಏನು ಮಾಡಿದ್ದಾರೆ, ಪುರುಷ ಗೆದ್ದರೆ ಆ್ಯನ್ ಸೆ ಯಂಗ್ ಅವರು ಏನು ಮಾಡಿದ್ದಾರೆ, ವುಮೆನ್ಸ್ ಟೈಟಲನ್ನು ಗೆದ್ದಿದ್ದಾರೆ. ಸೊ ಆನ್ಸರ್ ಏನಾಗುತ್ತೆ, ಆ್ಯನ್ ಸೆ ಯಂಗ್. ಓಕೆ, ನೆಕ್ಸ್ಟ್ ನೋಡಿ ಸರ್, ಇಂಡಿಯಾ ಓಪನ್ 2025 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಅತ್ಯುತ್ತಮ ಪ್ರದರ್ಶನಗೊಂಡು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಸೊ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಈ ಪಂದ್ಯಾವಳಿ ಎಲ್ಲಿ ನಡೆದಿತ್ತಂದರೆ ನ್ಯೂ ಡೆಲ್ಲಿಯಲ್ಲಿ ಪ್ರಾರಂಭವಾಗಿತ್ತು. ಇವಾಗ ಕಂಪ್ಲೀಟ್ ಆಗಿದೆ. ಹಾಗಾಗಿ ನೋಡಿ, ಆ್ಯನ್ ಸೆ ಯಂಗ್ ಅವರು ಯಾರು, ಮಹಿಳಾ ಸಿಂಗಲ್ಸ್ ಫೈನಲ್ ಗೆದ್ದವರು. ಬಟ್ ಯಾವ ದೇಶದವರು ಅಂತ ಕೇಳಿದ್ರೆ ಡೈರೆಕ್ಟ್ ಕ್ವಶನ್ ಏನಾಗುತ್ತೆ, ಸೌತ್ ಕೊರಿಯಾ. ನೆನಪಿರಬೇಕು. ಓಕೆ, ಸೌತ್ ಕೊರಿಯಾ ದೇಶದವರು ಆಗಿದ್ದರಿಂದ ಇವರು ಏನು ಮಾಡಿದ್ದಾರೆ, ಫೈನಲ್ಸನ್ನು ಥೈಲ್ಯಾಂಡ್ನ ಪೊರ್ನೊಪೊವಿ ಚೋಚುವಾಂಗೋ ಅವರು ಕೇವಲ 30 ನಿಮಿಷದಲ್ಲಿ ಸೋಲಿಸಿ ತನ್ನ ಕಪ್ಪನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಕ್ಲಿಯರ್ ಆಯ್ತಾ? ಹಾಗಾದರೆ
ಸೊ ಆನ್ಸರ್ ಏನಾಗುತ್ತೆ ಆ್ಯನ್ಸೆ ಯಂಗ್. ಇವರು ಯಾರು? ಸೌತ್ ಕೊರಿಯಾ ದೇಶದವರು. ಅದೇ ಥರ ಹಿಂದೆ ಕರೆಂಟ್ ಅಫೇರ್ಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಆಲ್ರೆಡಿ. ವಿಕ್ಟರ್ ಅಕ್ಸೆಲ್ಸನ್ ಅವರು ಏನು ಮಾಡಿದ್ದಾರೆ, ತಮ್ಮ 3ನೇ ಇಂಡಿಯಾ ಓಪನ್ ಪುರುಷರಲ್ಲಿ ಗೆದ್ದುಕೊಂಡಿದ್ದಾರೆ. ಇವರು ಯಾವ ದೇಶದವರು ಅಂದರೆ ಡೆನ್ಮಾರ್ಕ್ದವರು. ಸೊ ಫ್ರೆಂಡ್ಸ್, ನೀವು ಇವಾಗ ಕಮೆಂಟ್ ಮಾಡಬೇಕು, ಸೌತ್ ಕೊರಿಯಾ ದೇಶದ ಕ್ಯಾಪಿಟಲ್ ಸಿಟಿ ಮತ್ತು ಕರೆನ್ಸಿನ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಕ್ವಶನ್ನು. ಭಾರತದ ಮೊದಲ CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಸೊ CSIR, ಸೊ ಕೇಳಿ, ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಏನು ಮಾಡಿದ್ದಾರೆ, ಇಂಡಿಯಾಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸನ್ನು ಎಲ್ಲಿ ಶುರು ಮಾಡಿದ್ದಾರೆ ಅಥವಾ ಉದ್ಘಾಟಿಸಿದಾರೆಪ್ಪ ಅಂದರೆ ಆನ್ಸರ್ ಏನಾಗುತ್ತೆ? ಮುಂಬೈ. ಸೊ ಆನ್ಸರ್ ಏನಾಗುತ್ತೆ? ಮುಂಬೈಯಲ್ಲಿ ಏನು ಮಾಡಿದ್ದಾರೆ, ಇದನ್ನು ಕಾಂಪ್ಲೆಕ್ಸನ್ನು ಉದ್ಘಾಟನೆ ಮಾಡಲಾಗಿದೆ. ಸೊ ಡೈರೆಕ್ಟ್ ಆನ್ಸರ್ ಏನು ಬರುತ್ತೆ? ಮುಂಬೈ ಅಂತ ಬರುತ್ತೆ. ಸೊ ನೋಡಿ, CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸ್ ಈ ರೀತಿಯ ಭಾರತದ ಮೊದಲ ಸೌಲಭ್ಯವನ್ನು ಮುಂಬೈನಲ್ಲಿ ಜನವರಿ 17, 2025 ಕೇಂದ್ರ ಸಚಿವರಾದಂಥ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಉದ್ಘಾಟಿಸಿದ್ದಾರೆ. ಇದರಿಂದ ಏನಂದರೆ ಸಂಕೀರ್ಣವಾಗಿರುವ ಇನ್ಕ್ಯುಬೇಷನ್ ಲ್ಯಾಬ್ಗಳು, ಕಚೇರಿ ಸ್ಥಳಗಳು ಮತ್ತು ನೆಟ್ವರ್ಕಿಂಗ್ ವಲಯಗಳಂಥ ಸುಧಾರಿತ ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಸ್ಟಾರ್ಟಪ್ಗಳು, MSMEಗಳು ಮತ್ತು ಕೈಗಾರಿಕೆಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಹಾಗಾಗಿ CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸ್ ಎಲ್ಲಿ ಪ್ರಾರಂಭಿಸಿದ್ದಾರೆ ಅಂದರೆ ಮುಂಬೈಯಲ್ಲಿ ಪ್ರಾರಂಭಿಸಿದ್ದಾರೆ. ಸೊ ನೋಡಿ ಸ್ಟೂಡೆಂಟ್ಸ್, ಇವತ್ತು 10 ಕ್ವಶನ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಕ್ವಿಕ್ಕಾಗಿ ನೋಡೋಣ. ಭಾರತ CSI ಮೆಗಾ ಇನೋವೇಷನ್ ಕಾಂಪ್ಲೆಕ್ಸ್ ಎಲ್ಲಿ ಅಂದರೆ ಮುಂಬೈಯಲ್ಲಿ. ಅದೇ ಥರ ನೋಡಿ, ಮಹಿಳಾ ಇಂಡಿಯಾ ಓಪನ್ ಯಾವುದಂದರೆ ಆ್ಯನ್ಸೆ ಯಂಗ್ ಅವರು ಗೆದ್ದಿದ್ದಾರೆ. ಪುರುಷ ಕೇಳಿದ್ರಂದರೆ ವಿಕ್ಟರ್ ಎಕ್ಸೆಲ್ಸನ್ ಗೆದ್ದಿದ್ದಾರೆ. ನೆಕ್ಸ್ಟ್ ನೋಡಿ, ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸಲ್ಲಿ ನಮ್ಮ ಭಾರತ ದೇಶದ ಸ್ಥಾನ 4ನೇ ಸ್ಥಾನ. ಮೊದಲ USA, 2ನೇದು ರಷ್ಯಾ, 3ನೇದು ಚೀನಾ ಆಗಿರುತ್ತದೆ. ನೆಕ್ಸ್ಟ್ ನೋಡಿ, ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕೋಲಜಿ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ. ಅದಕ್ಕೆ ಫೇಮಸ್ ಆಗಿದೆ ಇವಾಗ ಸದ್ಯಕ್ಕೆ ಅಂದರೆ 1,000 ರೋಬೋಟಿಕ್ ಶಸ್ತ್ರಚಿಕಿತ್ಸೆಗಳ ಮೈಲಿಗಲ್ಲನ್ನು ಸಾಧಿಸಿದೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಜನವರಿ 24. ಅದೇ ಥರ ನೋಡಿ, ನೆಕ್ಸ್ಟು ಸೇನೆ ಕಣ್ಗಾವಲನ್ನು ಹೆಚ್ಚಿಸಲು ರಕ್ಷಣಾ ಸಚಿವರು ಯಾವುದು ಯುದ್ಧಭೂಮಿ ಕಣ್ಗಾವಲನ್ನು ವ್ಯವಸ್ಥೆಯನ್ನು ಹೆಸರಿಸಿದ್ದಾರೆ ಅಂದರೆ ಸಂಜಯ್ ಅಂತ ನೆನ್ಪಿಡಬೇಕು. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಅಗ್ರ ಶ್ರೇಯಾಂಕ ಚೆಸ್ ಆಟಗಾರ ಯಾರಂದರೆ ಡಿ ಗುಕೇಶ್ ಅವರು ಆಗಿರ್ತಾರೆ. ಓಕೆ. ನೆಕ್ಸ್ಟ್ ನೋಡಿ, WHO ಸಂಸ್ಥೆಯಿಂದ ಹೊರಗೆ ಬಂದಿರುವ ದೇಶ ಯಾವುದಂದರೆ ಯುನೈಟೆಡ್ ಸ್ಟೇಟ್ಸ್. ನೆಕ್ಸ್ಟ್ ನೋಡಿ, ಗಣರಾಜ್ಯೋತ್ಸವದಿಂದ ರಕ್ಷಾ ಕವಚ ಥೀಮನ್ನು ಯಾರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದರೆ DRDO ಸಂಸ್ಥೆ. ನೆಕ್ಸ್ಟ್ ನೋಡ್ರಿ, 2025 ಸುಭಾಷ್ ಚಂದ್ರ ಬೋಸ್ ಆಪ್ತ ಪ್ರಬಂಧನ್ ಪುರಸ್ಕಾರ ಯಾವ ಸಂಸ್ಥೆಗೆ ನೀಡಲಾಗಿದೆ ಅಂದರೆ ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವಾ ಕೇಂದ್ರಕ್ಕೆ ಸಿಕ್ಕಿದೆ. ಯಾವಾಗ ಅಂದರೆ ಜನವರಿ 23ರಂದು. ಸೊ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.